ಅಸ್ಲಾಂ ವಲೈಕುಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾನು ಕಾಕಾ ಫ್ರೂಟ್ ಉಂಟು ಬರ್ಸಿ ಮೆನ್ಸಲ್ಡಾರ್ ಇದಕ್ಕೆ ಅದರ ಜನರು ಪುಡ್ಡಿಂಗ್ ಹಾಕೊಂಡು 6 ಲೀಟ್ರ್ ಪಾಲು 8 ಗ್ರಾಮ್ ಚೈನಾ ಗ್ರಾಸ್ ಇದು ಎಡத்துக்கு அரை கப்பு பால் பேக்கோகு வைக்குவா. ஒரு சைடில் அரை லோட்டை தண்ணி எடுக்கிறேன். தண்ணி எடுத்துட்டு அதுக்கு ಚೈನಾ ಗ್ರಾಸ್ ಇಟ್ಟಿಟ್ಟು അതും സൈഡിൽ ಪ್ಯಾಕೋ ಬೆಚ್ಚಿ ಬಿಡುವ. അതിൽ പിന്നെ ಇದರ ತೋಲು ಎಡ್ತಿತ್ತು ನಂಗೆ ಮಿಕ್ಸಿ ಜಾರು ಇದು തോലും തിണ്ടെങ്കിൽ എന്തും ആവില്ല. ഞാൻ മാത്രം ഇത് തോലും ഇതിൽ ವಿಟಮಿನ್ ಎ, ವಿಟಮಿನ್ ಸಿ, പിന്നെ ഞങ്ങൾ ಸ್ಕಿನ್ನಿಗೆ ಡೈಜೆಷನ್ಗೆ ಎಲ್ಲ ಭಾರಿ ನಲ್ಲೋ. ಇದರಿಂದ ಪುಡ್ಡಿಂಗ್ 1 ಕಪ್ ನಾನು ಅದಕ್ಕೆ ಶುಗರ್ ಇಟ್ಟಿಟ್ಟು ഒരു ತೆಲ್ಲು ತಣ್ಣಿ ಇತ್ತರ ಇಟ್ಟಿಟ್ಟು നല്ല ಅತ್ತೆಲ್ಲಿ ಇದಾಕರು. അതിൽ പിന്നെ ಅದಕ್ಕೆ 3 ಸ್ಪೂನು ಮಿಲ್ಕ್ ಮೇಡ್ ಇಟ್ಟು ಮಿಕ್ಸಿಲಿ ತೆಲ್ಲ ರನ್ನ ಆಯ್ತು. പിന്നെ ಈ ಪಾಲ್ பேச்சம்பಂತು ಅದಕ್ಕೆ ಇಟ್ಟಿಟ್ಟು നല്ല ತೆಲ್ ಕೈಲಿ ತೆಲ್ಲ ಪ್ರಿಪೇರ್ ಹಾಕ್ಕೊಂಡು അതിൽ പിന്നെ ಈ ಚೈನಾ ಗ್ರಾಸು ಇಪ್ಪ ರೆಡಿ ಆಯ್ತಲ್ಲ ತೆಲ್ಲು ಸ್ಲೋವಿಲ್ ತೆಲ್ ಪ್ಯಾಕೋ ಬೆಚ್ಚಿತ್ತು. അതിൽ പിന്നെ ഒരു ഇടത്തുക്ക് ಸಟ್ಟಾಗೋಗು ಬೀತಿ ಬೆಚ್ಚಿತ್ತಲ್ಲ ನಾನಿപ്പോൾ ഒരു ചെറിയ ഇടത്തുക്ക് ഇത് ಅದ್ರ ಬೆಲೆ ಇದಕ್ಕೆ ಎಡತ್ತಿಗೆ ಇಟ್ಟು ಬೆಚ್ಚಿಟ್ಟಾಲ್. പിന്നെ ಇದು ಡ್ರೈ ಫ್ರೂಟ್ಸ್ ಕೊಟ್ಟೆ ಬಾದಾಮು ಪಿಸ್ತತ್ತು ಇದರ 3 ಕಟ್ಟಾಗಿಟ್ಟಲ್ಲ ಅದರ ಡೆಕೋರೇಷನ್ಗೆ ಜಂಡು ಸೈಡಿಗೆ ಇಟ್ಟಿಟ್ಟು ಬೆಚ್ಚ ಭಾರಿ ನಲ್ಲ ಎಕ್ಕರು, ಭಾರಿ ಸ್ವಾದಂ ಟೇಸ್ಟು ಭಾರಿ ನಲ್ಲ ಅವರು ಇಪ್ಪ ನೋಕ್ಕರಲ್ಲ. ನಾನು ಅವ್ರ ಎಡತ್ತಿಗೆ ಇಟ್ಟಿಟ್ಟು ನನ್ನ ರೆಡಿ. ನೀವು ಲೈಕ್ ಹಾಕರು, ನನಗೆ ಸಬ್ಸ್ಕ್ರೈಬ್ ಹಾಕಿ.